ಭೀಮಾ ನದಿಯ ಆರ್ಭಟಕ್ಕೆ ಅತ್ತ ಯಾದಗಿರಿ ತತ್ತರಿಸಿ ಹೋಗಿದೆ. ಭೀಮಾ ಪ್ರವಾಹಕ್ಕೆ ರಾಜ್ಯ ಹೆದ್ದಾರಿಯ ಇದೀಗ ಮುಳುಗಡೆಯಾಗಿದೆ. ಸನ್ನತಿ ಬ್ಯಾರೇಜ್ನಿಂದ ಒಂದಲ್ಲ ಎರಡಲ್ಲ 5 ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಪರಿಣಾಮವಾಗಿ ವಿಜಯಪುರ ಹೈದರಾಬಾದ್ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನಾಯಕಲ್ ಗ್ರಾಮದ ಬಳಿ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ವಾಹನ ಸಂಚಾರ ಬಂದಾಗಿದೆ. ಆದರೆ ಜಲಾವೃತವಾದಂತಹ ರಸ್ತೆಯಲ್ಲಿ ಸವಾರರು ಡೆಡ್ಲಿ ಜರ್ನಿಯನ್ನು ಮಾಡ್ತಿದ್ದಾರೆ. ಕಂಪ್ಲೀಟ್ ರೋಡ್ ಬ್ಲಾಕ್ ಆದರೂ ಕೂಡ ಅದೇ ಒಂದು ರೋಡಲ್ಲಿ ತಮ್ಮ ಸಂಚಾರವನ್ನು ಮಾಡ್ತಾ ಇದ್ದಾರೆ. ನೋಡಿ, ಭೀಮಾ ನದಿಯ ರಣಾರ್ಭಟಕ್ಕೆ ಯಾದಗಿರಿ ಸಂಪೂರ್ಣವಾಗಿ ತತ್ತರಿಸಿ ಹೋದ್ರೂ ಕೂಡ ತಾವು ನೋಡ್ತಾ ಇದ್ರೆ ಇದು ಯಾದಗಿರಿಯ ತುನ್ನತಿ ಬ್ಯಾರೇಜ್. ಇದು ಯಾದಗಿರಿಯಲ್ಲಿ ಭೀಮಾ ನದಿಯ ಆರ್ಭಟಕ್ಕೆ ಇಡೀ ಜಿಲ್ಲೆಯ ಜನರೇ ಕೂಡ ಈಗಾಗಲೇ ತತ್ತರಿಸಿ ಹೋಗಿರುವಂಥದ್ದು. ಆ ಭೀಮಾ ನದಿಯ ಆರ್ಭಟ ಇದೀಗ ಯಾದಗಿರಿ ಸಿಟಿಗೂ ಕೂಡ ನುಗ್ತಾ ಇರುವಂಥದ್ದು. ಏನು ಯಾದಗಿರಿ ಜಿಲ್ಲೆಯಿಂದ ಏನು ಕಲಬುರಗಿಗೆ ಸಂಪರ್ಕಿಸುವಂಥ ರಸ್ತೆ ಕೂಡ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ಸದ್ಯ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು. ಏನು ಈಗ ಒಂದು ಆ ಭೀಮಾ ನದಿಗೆ ಹೊಂದಿಕೊಂಡಿರುವಂಥ ಹಳ್ಳ ಏನು ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ಏನು ಭರ್ತಿಯಾಗಿ ಈಗಾಗಲೇ ಏನು ಸಿಟ್ಟಿಗೆ ನೀರು ಕೂಡ ಸಿಟಿ ಒಳಗೆ ಕೂಡ ನೀರು ನುಗ್ತಾ ಇರುವಂಥದ್ದೇನು ಈ ಒಂದು ಏನು ಯಾದಗಿರಿ ನಗರದಲ್ಲಿರ್ತಕ್ಕಂಥ ಲೇಔಟ್ ಒಳಗಡೆ ಈಗಾಗಲೇ ನೀರು ನುಗ್ಗಿರೋದ್ರಿಂದ ಅಪಾರ ಪ್ರಮಾಣದ ನೀರು ಕೂಡ ನುಗ್ಗಿದಾವೆ. ಹೀಗಾಗಿ ಏನು ಈ ಒಂದು ಇಲ್ಲಿ ಒಂದು ಗುರುಸಿದ್ಧ ಶಾಸ್ತ್ರಿಗಳವರ ಒಂದು ಗದ್ದುಗೆ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ನೋಡ್ತಾ ಇರ್ಬೋದು ನೀವು. ಆ ಒಂದು ಗದ್ದುಗೆ ಈಗಾಗಲೇ ಸಂಪೂರ್ಣವಾಗಿ ಈಗಾಗಲೇ ನೀರಿನಲ್ಲಿ ನಿಂತಿರುವಂಥದ್ದು ಕೂಡ ಈಗಾಗಲೇ ಅಪಾರ ಪ್ರಮಾಣದ ಈ ಒಂದು ಲೇಔಟ್ನಲ್ಲಿ ಸಾಕಷ್ಟು ಮನೆಗಳಿದ್ದಾವೆ. ಅವೆಲ್ಲ ಮನೆಗಳಿಗೂ ಕೂಡ ಈಗಾಗಲೇ ನೀರು ಈಗಾಗಲೇ ಸುತ್ತುವರೆದಿರುವಂಥದ್ದು, ನೀರು ಸುತ್ತುವರೆದು ಸಾಕಷ್ಟು ಅವಾಂತರಗಳು ಕೂಡ ಅಲ್ಲಿ ಸೃಷ್ಟಿಯಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ನೋಡ್ತಾ ಹೋಗೋದಾದರೆ ಈ ಒಂದು ರಸ್ತೆ ಏನು ಸಂಪೂರ್ಣವಾಗಿ ಇದೇ ಒಂದು ರಸ್ತೆಯಿಂದ ಏನು ಯಾದಗಿರಿಯಿಂದ ಏನು ಕಲಬುರಗಿ, ಶಹಾಪುರ್ ಸೇರಿದಂತೆ ವಿವಿಧ ನಗರಗಳಿಗೆ ಹೋಗುವಂಥ ರಸ್ತೆ ಇದು. ಈ ರಸ್ತೆ ಸಂಪೂರ್ಣವಾಗಿ ಈಗಾಗಲೇ ಜಲಾವೃತ ಆಗಿರೋದ್ರಿಂದ ಈಗಾಗಲೇ ಏನು ಹಳ್ಳದ ನೀರು ಈಗಾಗಲೇ ರಸ್ತೆ ಮೇಲೆ ಬೆಳಗ್ಗೆ ಅಷ್ಟರಲ್ಲಿ ಸುಮಾರು 2 ಅಡಿಯಷ್ಟು ನೀರು ಕೂಡ ಈಗಾಗಲೇ ಮೇಲು ಬಂದಿದ್ದಾವೆ. ಆದರೆ ಇನ್ನೊಂದು 2-3 ಗಂಟೆಗಳ ಕಾಲ ಇದೇ ರೀತಿ ಔಟ್ಫ್ಲೋ ಇದ್ದರೆ ಈ ಒಂದು ರಸ್ತೆ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿ ರಸ್ತೆ ವಾಹನ ಸಂಚಾರ ಕೂಡ ಬಂದಾಗುವಂಥದ್ದು. ಹೀಗಾಗಿ ನೀರು ಕಡಿಮೆ ಇರೋ ಕಾರಣಕ್ಕಾಗಿ ಈಗಾಗಲೇ ಏನು ಬೆಳಗ್ಗೆ ಹೋಗ್ತಿರುವಂಥ ಬಸ್ಗಳಾಗಿರ್ಬೋದು ಮತ್ತು ವಾಹನ ಸವಾರರು ಕೂಡ ಇದೇ ಒಂದು ರಸ್ತೆಯಲ್ಲಿ ದಾಟಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ಏನು ಈ ಒಂದು ಎಲ್ಲವನ್ನ ಇದನ್ನು ತಡೆಯುವಂಥ ಕೆಲಸಕ್ಕೂ ಕೂಡ ಮುಂದಾಗಬೇಕು. ನಾನು ನಿಮಗೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅಂತಂದರೆ ಈಗಾಗಲೇ ನನ್ನ ಈ ಒಂದು 2 ಅಡಿಯಷ್ಟು ಕೂಡ ಈಗಾಗಲೇ ನೀರು ಕೂಡ ಈ ಒಂದು ರಸ್ತೆಯಲ್ಲಿದ್ದಾವೆ. ಈ ರಸ್ತೆಯಲ್ಲಿರೋದ್ರಿಂದ ಸಾಕಷ್ಟು ಅಂದರೆ ಇದೇ ಒಂದು ಮೇನ್ ರಸ್ತೆ ಕಲಬುರಗಿ ಮತ್ತು ಚಿತ್ತಾಪುರ ಆಗಿರ್ಬೋದು, ಬೇರೆ ಬೇರೆ ನಗರಗಳಿಗೆ ಹೋಗಬೇಕಾದ್ರೆ ಈ ಒಂದು ರಸ್ತೆಯನ್ನು ದಾಟಿಕೊಂಡು ಹೋಗಬೇಕು. ಮತ್ತೊಂದು ಮುಖ್ಯವಾಗಿ ಅಂತಂದರೆ ಯಾದಗಿರಿ ನಗರದ ಜಿಲ್ಲಾಡಳಿತ ಭವನಕ್ಕೆ ಹೋಗಬೇಕಂದ್ರೂ ಕೂಡ ಇದೇ ಒಂದು ಸೇತುವೆಯನ್ನು ದಾಟಿಕೊಂಡು ಹೋಗಬೇಕು. ಆದರೆ ಈ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಈ ಒಂದು ರಸ್ತೆಯಲ್ಲಿ ಹೋಗೋದಕ್ಕೂ ಕೂಡ ಈಗ ಭಾಳ ಸಂಕಷ್ಟ ಎದುರಾಗಿರುವಂಥದ್ದು. ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾಧಿಕಾರಿ ಆಗಿರ್ಬೋದು, SP ಸೇರಿದಂತೆ ವಿವಿಧ ಕಚೇರಿಗಳಿಗೆ ಹೋಗಬೇಕು. ಜೊತೆಗೆ ಯಾದಗಿರಿ ಸಿಟಿಗೆ ಬರಬೇಕಾದ್ರೆ ಈ ರಸ್ತೆಯನ್ನು ದಾಟಿಕೊಂಡೇ ಬರಬೇಕಾದಂಥ ಸ್ಥಿತಿ ಕೂಡ ಇಲ್ಲಿ ಇರುವಂಥದ್ದು. ಹೀಗಾಗಿ ಈ ಒಂದು ರಸ್ತೆ ಮುಳುಗಡೆ ಆಗಿರೋದ್ರಿಂದ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಭೀಮಾ ನದಿಯ ಆರ್ಭಟಕ್ಕೆ ಅತ್ತ ಯಾದಗಿರಿ ತತ್ತರಿಸಿ ಹೋಗಿದೆ. ಭೀಮಾ ಪ್ರವಾಹಕ್ಕೆ ರಾಜ್ಯ ಹೆದ್ದಾರಿಯ ಇದೀಗ ಮುಳುಗಡೆಯಾಗಿದೆ. ಸನ್ನತಿ ಬ್ಯಾರೇಜ್ನಿಂದ ಒಂದಲ್ಲ ಎರಡಲ್ಲ 5 ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಪರಿಣಾಮವಾಗಿ ವಿಜಯಪುರ ಹೈದರಾಬಾದ್ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನಾಯಕಲ್ ಗ್ರಾಮದ ಬಳಿ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ವಾಹನ ಸಂಚಾರ ಬಂದಾಗಿದೆ. ಆದರೆ ಜಲಾವೃತವಾದಂತಹ ರಸ್ತೆಯಲ್ಲಿ ಸವಾರರು ಡೆಡ್ಲಿ ಜರ್ನಿಯನ್ನು ಮಾಡ್ತಿದ್ದಾರೆ. ಕಂಪ್ಲೀಟ್ ರೋಡ್ ಬ್ಲಾಕ್ ಆದರೂ ಕೂಡ ಅದೇ ಒಂದು ರೋಡಲ್ಲಿ ತಮ್ಮ ಸಂಚಾರವನ್ನು ಮಾಡ್ತಾ ಇದ್ದಾರೆ. ನೋಡಿ, ಭೀಮಾ ನದಿಯ ರಣಾರ್ಭಟಕ್ಕೆ ಯಾದಗಿರಿ ಸಂಪೂರ್ಣವಾಗಿ ತತ್ತರಿಸಿ ಹೋದ್ರೂ ಕೂಡ ತಾವು ನೋಡ್ತಾ ಇದ್ರೆ ಇದು ಯಾದಗಿರಿಯ ತುನ್ನತಿ ಬ್ಯಾರೇಜ್. ಇದು ಯಾದಗಿರಿಯಲ್ಲಿ ಭೀಮಾ ನದಿಯ ಆರ್ಭಟಕ್ಕೆ ಇಡೀ ಜಿಲ್ಲೆಯ ಜನರೇ ಕೂಡ ಈಗಾಗಲೇ ತತ್ತರಿಸಿ ಹೋಗಿರುವಂಥದ್ದು. ಆ ಭೀಮಾ ನದಿಯ ಆರ್ಭಟ ಇದೀಗ ಯಾದಗಿರಿ ಸಿಟಿಗೂ ಕೂಡ ನುಗ್ತಾ ಇರುವಂಥದ್ದು. ಏನು ಯಾದಗಿರಿ ಜಿಲ್ಲೆಯಿಂದ ಏನು ಕಲಬುರಗಿಗೆ ಸಂಪರ್ಕಿಸುವಂಥ ರಸ್ತೆ ಕೂಡ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ಸದ್ಯ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು. ಏನು ಈಗ ಒಂದು ಆ ಭೀಮಾ ನದಿಗೆ ಹೊಂದಿಕೊಂಡಿರುವಂಥ ಹಳ್ಳ ಏನು ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ಏನು ಭರ್ತಿಯಾಗಿ ಈಗಾಗಲೇ ಏನು ಸಿಟ್ಟಿಗೆ ನೀರು ಕೂಡ ಸಿಟಿ ಒಳಗೆ ಕೂಡ ನೀರು ನುಗ್ತಾ ಇರುವಂಥದ್ದೇನು ಈ ಒಂದು ಏನು ಯಾದಗಿರಿ ನಗರದಲ್ಲಿರ್ತಕ್ಕಂಥ ಲೇಔಟ್ ಒಳಗಡೆ ಈಗಾಗಲೇ ನೀರು ನುಗ್ಗಿರೋದ್ರಿಂದ ಅಪಾರ ಪ್ರಮಾಣದ ನೀರು ಕೂಡ ನುಗ್ಗಿದಾವೆ. ಹೀಗಾಗಿ ಏನು ಈ ಒಂದು ಇಲ್ಲಿ ಒಂದು ಗುರುಸಿದ್ಧ ಶಾಸ್ತ್ರಿಗಳವರ ಒಂದು ಗದ್ದುಗೆ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ನೋಡ್ತಾ ಇರ್ಬೋದು ನೀವು. ಆ ಒಂದು ಗದ್ದುಗೆ ಈಗಾಗಲೇ ಸಂಪೂರ್ಣವಾಗಿ ಈಗಾಗಲೇ
ನೀರಿನಲ್ಲಿ ನಿಂತಿರುವಂಥದ್ದು ಕೂಡ ಈಗಾಗಲೇ ಅಪಾರ ಪ್ರಮಾಣದ ಈ ಒಂದು ಲೇಔಟ್ನಲ್ಲಿ ಸಾಕಷ್ಟು ಮನೆಗಳಿದ್ದಾವೆ. ಅವೆಲ್ಲ ಮನೆಗಳಿಗೂ ಕೂಡ ಈಗಾಗಲೇ ನೀರು ಈಗಾಗಲೇ ಸುತ್ತುವರೆದಿರುವಂಥದ್ದು, ನೀರು ಸುತ್ತುವರೆದು ಸಾಕಷ್ಟು ಅವಾಂತರಗಳು ಕೂಡ ಅಲ್ಲಿ ಸೃಷ್ಟಿಯಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ನೋಡ್ತಾ ಹೋಗೋದಾದರೆ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಇದೇ ಒಂದು ರಸ್ತೆಯಿಂದ ಏನು ಯಾದಗಿರಿಯಿಂದ ಏನು ಕಲಬುರಗಿ, ಶಹಾಪುರ ಸೇರಿದಂತೆ ವಿವಿಧ ನಗರಗಳಿಗೆ ಹೋಗುವಂಥ ರಸ್ತೆ ಇದು. ಈ ರಸ್ತೆ ಸಂಪೂರ್ಣವಾಗಿ ಈಗಾಗಲೇ ಜಲಾವೃತ ಆಗಿರೋದ್ರಿಂದ ಈಗಾಗಲೇ ಏನು ಹಳ್ಳದ ನೀರು ಈಗಾಗಲೇ ರಸ್ತೆ ಮೇಲೆ ಬೆಳಗ್ಗೆ ಅಷ್ಟರಲ್ಲಿ ಸುಮಾರು 2 ಅಡಿಯಷ್ಟು ನೀರು ಕೂಡ ಈಗಾಗಲೇ ಮೇಲೆ ಬಂದಿದ್ದಾವೆ. ಆದರೆ ಇನ್ನೊಂದು 2-3 ಗಂಟೆಗಳ ಕಾಲ ಇದೇ ರೀತಿ ಔಟ್ಫ್ಲೋ ಇದ್ದರೆ ಈ ಒಂದು ರಸ್ತೆ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿ ರಸ್ತೆ ವಾಹನ ಸಂಚಾರ ಕೂಡ ಬಂದ್ ಆಗುವಂಥದ್ದು. ಹೀಗಾಗಿ ನೀರು ಕಡಿಮೆ ಇರೋ ಕಾರಣಕ್ಕಾಗಿ ಈಗಾಗಲೇ ಏನು ಬೆಳಗ್ಗೆ ಹೋಗ್ತಿರುವಂಥ ಬಸ್ಗಳಾಗಿರ್ಬೋದು ಮತ್ತು ವಾಹನ ಸವಾರರು ಕೂಡ ಇದೇ ಒಂದು ರಸ್ತೆಯಲ್ಲಿ ದಾಟಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ಏನು ಈ ಒಂದು ಎಲ್ಲವನ್ನ ಇದನ್ನು ತಡೆಯುವಂಥ ಕೆಲಸಕ್ಕೂ ಕೂಡ ಮುಂದಾಗಬೇಕು. ನಾನು ನಿಮಗೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅಂತಂದರೆ ಈಗಾಗಲೇ ನನ್ನ ಈ ಒಂದು 2 ಅಡಿಯಷ್ಟು ಕೂಡ ಈಗಾಗಲೇ ನೀರು ಕೂಡ ಈ ಒಂದು ರಸ್ತೆಯಲ್ಲಿದ್ದಾವೆ. ಈ ರಸ್ತೆಯಲ್ಲಿರೋದ್ರಿಂದ ಸಾಕಷ್ಟು ಅಂದರೆ ಇದೇ ಒಂದು ಮೇನ್ ರಸ್ತೆ ಕಲಬುರಗಿ ಮತ್ತು ಚಿತ್ತಾಪುರ ಆಗಿರ್ಬೋದು, ಬೇರೆ 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 ನಗರಗಳಿಗೆ ಹೋಗ್ಬೇಕಾದ್ರೆ ಈ ಒಂದು ರಸ್ತೆಯನ್ನು ದಾಟಿಕೊಂಡು ಹೋಗಬೇಕು. ಮತ್ತೊಂದು ಮುಖ್ಯವಾಗಿ ಅಂತಂದರೆ ಯಾದಗಿರಿ ನಗರದ ಜಿಲ್ಲಾಡಳಿತ ಭವನಕ್ಕೆ ಹೋಗ್ಬೇಕಂದ್ರೂ ಕೂಡ ಇದೇ ಒಂದು ಸೇತುವೆಯನ್ನು ದಾಟಿಕೊಂಡು ಹೋಗಬೇಕು. ಆದರೆ ಈ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಈ ಒಂದು ರಸ್ತೆಯಲ್ಲಿ ಹೋಗೋದಕ್ಕೂ ಕೂಡ ಈಗ ಭಾಳ ಸಂಕಷ್ಟ ಎದುರಾಗಿರುವಂಥದ್ದು. ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾಧಿಕಾರಿ ಆಗಿರ್ಬೋದು, SP ಸೇರಿದಂತೆ ವಿವಿಧ ಕಚೇರಿಗಳಿಗೆ ಹೋಗಬೇಕು. ಜೊತೆಗೆ ಯಾದಗಿರಿ ಸಿಟಿಗೆ ಬರಬೇಕಾದ್ರೆ ಈ ರಸ್ತೆಯನ್ನು ದಾಟಿಕೊಂಡೇ ಬರಬೇಕಾದಂಥ ಸ್ಥಿತಿ ಕೂಡ ಇಲ್ಲಿ ಇರುವಂಥದ್ದು. ಹೀಗಾಗಿ ಈ ಒಂದು ರಸ್ತೆ ಮುಳುಗಡೆ ಆಗಿರೋದ್ರಿಂದ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಭೀಮಾ ನದಿಯ ಆರ್ಭಟಕ್ಕೆ ಅತ್ತ ಯಾದಗಿರಿ ತತ್ತರಿಸಿ ಹೋಗಿದೆ. ಭೀಮಾ ಪ್ರವಾಹಕ್ಕೆ ರಾಜ್ಯ ಹೆದ್ದಾರಿಯ ಇದೀಗ ಮುಳುಗಡೆಯಾಗಿದೆ. ಸನ್ನತಿ ಬ್ಯಾರೇಜ್ನಿಂದ 1-2 ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಪರಿಣಾಮವಾಗಿ ವಿಜಯಪುರ ಹೈದರಾಬಾದ್ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನಾಯಕಲ್ ಗ್ರಾಮದ ಬಳಿ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತವಾಗಿದ್ದು ವಾಹನ ಸಂಚಾರ ಬಂದಾಗಿದೆ. ಆದರೆ ಜಲಾವೃತವಾದಂತಹ ರಸ್ತೆಯಲ್ಲಿ ಸವಾರರು ಡೆಡ್ಲಿ ಜರ್ನಿಯನ್ನು ಮಾಡ್ತಿದ್ದಾರೆ. ಕಂಪ್ಲೀಟ್ ರೋಡ್ ಬ್ಲಾಕ್ ಆದರೂ ಕೂಡ ಅದೇ ಒಂದು ರೋಡಲ್ಲಿ ತಮ್ಮ ಸಂಚಾರವನ್ನು ಮಾಡ್ತಾ ಇದ್ದಾರೆ. ನೋಡಿ, ಭೀಮಾ ನದಿಯ ರಣಾರ್ಭಟಕ್ಕೆ ಯಾದಗಿರಿ ಸಂಪೂರ್ಣವಾಗಿ ತತ್ತರಿಸೋದ್ರು ಕೂಡ ತಾವು ನೋಡ್ತಾ ಇದ್ರೆ ಇದು ಯಾದಗಿರಿಯ ಸುನ್ನತಿ ಬ್ಯಾರೇಜ್. ಇದು ಯಾದಗಿರಿಯಲ್ಲಿ ಭೀಮಾ ನದಿಯ ಆರ್ಭಟಕ್ಕೆ ಇಡೀ ಜಿಲ್ಲೆಯ ಜನರೇ ಕೂಡ ಈಗಾಗಲೇ ತತ್ತರಿಸಿ ಹೋಗಿರುವಂಥದ್ದು. ಭೀಮಾ ನದಿಯ ಆರ್ಭಟ ಇದೀಗ ಯಾದಗಿರಿ ಸಿಟಿಗೂ ಕೂಡ ನುಗ್ತಾ ಇರುವಂಥದ್ದು. ಏನು ಯಾದಗಿರಿ ಜಿಲ್ಲೆಯಿಂದ ಏನು ಕಲಬುರಗಿಗೆ ಸಂಪರ್ಕಿಸುವಂಥ ರಸ್ತೆ ಕೂಡ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥ ಸದ್ಯ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು ಏನು ಈಗ ಒಂದು ಭೀಮಾ ನದಿಗೆ ಹೊಂದಿಕೊಂಡಿರುವಂಥ ಹಳ್ಳ ಏನು ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ಏನು ಭರ್ತಿಯಾಗಿ ಈಗಾಗಲೇ ಏನು ಸಿಟ್ಟಿಗೆ ನೀರು ಕೂಡ ಸಿಟಿ ಒಳಗೆ ಕೂಡ ನೀರು ನುಗ್ತಾ ಇರುವಂಥದ್ದೇನು ಈ ಒಂದು ಏನು ಯಾದಗಿರಿ ನಗರದಲ್ಲಿರ್ತಕ್ಕಂಥ ಲೇಔಟ್ ಒಳಗಡೆ ಈಗಾಗಲೇ ನೀರು ನುಗ್ಗಿರೋದ್ರಿಂದ ಅಪಾರ ಪ್ರಮಾಣದ ನೀರು ಕೂಡ ನುಗ್ಗಿದ್ದಾವೆ. ಹೀಗಾಗಿ ಏನು ಈ ಒಂದು ಇಲ್ಲಿ ಒಂದು ಗುರುಸಿದ್ಧ ಶಾಸ್ತ್ರಿಗಳವರ ಒಂದು ಗದ್ದುಗೆ ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ನೋಡ್ತಾ ಇರ್ಬೋದು ನೀವು. ಆ ಒಂದು ಗದ್ದುಗೆ ಈಗಾಗಲೇ ಸಂಪೂರ್ಣವಾಗಿ ಈಗಾಗಲೇ ನೀರಿನಲ್ಲಿ ನಿಂತಿರುವಂಥದ್ದು ಕೂಡ ಈಗಾಗಲೇ ಅಪಾರ ಪ್ರಮಾಣದ ಈ ಒಂದು ಲೇಔಟ್ನಲ್ಲಿ ಸಾಕಷ್ಟು ಮನೆಗಳಿದ್ದಾವೆ. ಅವೆಲ್ಲ ಮನೆಗಳಿಗೂ ಕೂಡ ಈಗಾಗಲೇ ನೀರು ಈಗಾಗಲೇ ಸುತ್ತುವರೆದಿರುವಂಥದ್ದು, ನೀರು ಸುತ್ತುವರೆದು ಸಾಕಷ್ಟು ಅವಾಂತರಗಳು ಕೂಡ ಅಲ್ಲಿ ಸೃಷ್ಟಿಯಾಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ನೋಡ್ತಾ ಹೋಗೋದಾದರೆ ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಇದೇ ಒಂದು ರಸ್ತೆಯಿಂದ ಏನು ಯಾದಗಿರಿಯಿಂದ ಏನು ಕಲಬುರಗಿ, ಶಹಾಪುರ ಸೇರಿದಂತೆ ವಿವಿಧ ನಗರಗಳಿಗೆ ಹೋಗುವಂಥ ರಸ್ತೆ ಇದು. ಈ ರಸ್ತೆ ಸಂಪೂರ್ಣವಾಗಿ ಈಗಾಗಲೇ ಜಲಾವೃತ ಆಗಿರೋದ್ರಿಂದ ಈಗಾಗಲೇ ಏನು ಹಳ್ಳದ ನೀರು ಈಗಾಗಲೇ ರಸ್ತೆ ಮೇಲೆ ಬೆಳಗ್ಗೆ ಅಷ್ಟರಲ್ಲಿ ಸುಮಾರು 2 ಅಡಿಯಷ್ಟು ನೀರು ಕೂಡ ಈಗಾಗಲೇ ಮೇಲೆ ಬಂದಿದ್ದಾವೆ. ಆದರೆ ಇನ್ನೊಂದು 2-3 ಗಂಟೆಗಳ ಕಾಲ ಇದೇ ರೀತಿ ಔಟ್ಫ್ಲೋ ಇದ್ದರೆ ಈ ಒಂದು ರಸ್ತೆ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿ ರಸ್ತೆ ವಾಹನ ಸಂಚಾರ ಕೂಡ ಬಂದ್ ಆಗುವಂಥದ್ದು. ಹೀಗಾಗಿ ನೀರು ಕಡಿಮೆ ಇರೋ ಕಾರಣಕ್ಕಾಗಿ ಈಗಾಗಲೇ ಏನು ಬೆಳಗ್ಗೆ ಹೋಗ್ತಿರುವಂಥ ಬಸ್ಗಳಾಗಿರ್ಬೋದು ಮತ್ತು ವಾಹನ ಸವಾರರು ಕೂಡ ಇದೇ ಒಂದು ರಸ್ತೆಯಲ್ಲಿ ದಾಟಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಇಲ್ಲಿರುವಂತಹ ಏನು ಈ ಒಂದು ಎಲ್ಲವನ್ನ ಇದನ್ನು ತಡೆಯುವಂಥ ಕೆಲಸಕ್ಕೂ ಕೂಡ ಮುಂದಾಗಬೇಕು. ನಾನು ನಿಮಗೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅಂತಂದರೆ ಈಗಾಗಲೇ ನನ್ನ ಈ ಒಂದು 2 ಅಡಿಯಷ್ಟು ಕೂಡ ಈಗಾಗಲೇ ನೀರು ಕೂಡ ಈ ಒಂದು ರಸ್ತೆಯಲ್ಲಿದ್ದಾವೆ. ಈ ರಸ್ತೆಯಲ್ಲಿರೋದ್ರಿಂದ ಸಾಕಷ್ಟು ಅಂದರೆ ಇದೇ ಒಂದು ಮೇನ್ ರಸ್ತೆ ಕಲಬುರಗಿ ಮತ್ತು ಚಿತ್ತಾಪುರ ಆಗಿರ್ಬೋದು, ಬೇರೆ 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 ನಗರಗಳಿಗೆ ಹೋಗ್ಬೇಕಾದ್ರೆ ಈ ಒಂದು ರಸ್ತೆಯನ್ನು ದಾಟಿಕೊಂಡು ಹೋಗಬೇಕು. ಮತ್ತೊಂದು ಮುಖ್ಯವಾಗಿ ಅಂತಂದರೆ ಯಾದಗಿರಿ ನಗರದ ಜಿಲ್ಲಾಡಳಿತ ಭವನಕ್ಕೆ ಹೋಗ್ಬೇಕಂದ್ರೂ ಕೂಡ ಇದೇ ಒಂದು ಸೇತುವೆಯನ್ನು ದಾಟಿಕೊಂಡು ಹೋಗಬೇಕು. ಆದರೆ ಈ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಈ ಒಂದು ರಸ್ತೆಯಲ್ಲಿ ಹೋಗೋದಕ್ಕೂ ಕೂಡ ಈಗ ಭಾಳ ಸಂಕಷ್ಟ ಎದುರಾಗಿರುವಂಥದ್ದು. ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾಧಿಕಾರಿ ಆಗಿರ್ಬೋದು, SP ಸೇರಿದಂತೆ ವಿವಿಧ ಕಚೇರಿಗಳಿಗೆ ಹೋಗಬೇಕು. ಜೊತೆಗೆ ಯಾದಗಿರಿ ಸಿಟಿಗೆ ಬರಬೇಕಾದ್ರೆ ಈ ರಸ್ತೆಯನ್ನು ದಾಟಿಕೊಂಡೇ ಬರಬೇಕಾದಂಥ ಸ್ಥಿತಿ ಕೂಡ ಇಲ್ಲಿ ಇರುವಂಥದ್ದು. ಹೀಗಾಗಿ ಈ ಒಂದು ರಸ್ತೆ ಮುಳುಗಡೆ ಆಗಿರೋದ್ರಿಂದ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾಮನ್ ದುರ್ಗೇಶ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.